ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಹೇಳ್ತಿದ್ಯಾ ಪಾರು? ಮಾವ, ರಾತ್ರಿ ನಡೆಯೋ ಶಾಸ್ತ್ರಕ್ಕೆ ಬರೀ ಹೆಣ್ಮಕ್ಳೇ ಇರಬೇಕು, ಗಂಡು ಮಕ್ಳು ಇರಬಾರ್ದು ಅಂತ ಅಜ್ಜಿ ಹೇಳ್ತಿದ್ರು. ಅದಕ್ಕೆ 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 ನೀನ್ ವಾಪಸ್ ಹೋಗ್ಬೇಕು. ಯವ್ವಾ, ನಿನ್ನ ನಾನು ಒಂದ್ ರಾತ್ರಿ ಬಿಟ್ಟಿರ್ಬೇಕಾ? ನಾನ್ ಕೈಲ ಹಾಕಿಲ್ಲ ಪಾರು. ಜಸ್ಟ್ ಒಂದೇ ರಾತ್ರಿ ಮಾವ, ಕೆಲವೇ ಗಂಟೆಗಳು. ನಿಂಗೆ ಕೆಲವೇ ಗಂಟೆಗಳು, ನಂಗೆ ಒಂದೊಂದು ಗಂಟೆನೂ ಒಂದೊಂದು ಯುಗ ಆದಂಗ ಅನ್ಸುತ್ತೆ. ಓಹೋ, ಈ ತರ ಡೈಲಾಗ್ ಎಲ್ಲ ಹೊಡೆಯೋದಕ್ಕೆ ನಿಮಗ್ ಬರಲ್ಲ ಮಾವ? ಯಾವ ಪಿಕ್ಚರ್ ನೋಡ್ಕೊಂಡ್ ಬಂದು ಹೊಡಿತಿದ್ಯಾ ಮಾವ ಈ ಡೈಲಾಗ್ನ? ಅಣ್ಣವ್ರದು, ನಾನಿನ್ನ ಮರೆಯಲಾರೆ. ಆದ್ರೆ ನಾನಿನ್ನ ಬಿಡಲಾರೆ. ಮಾತಿಗೆ ಮಾತ್ರ ನಾನಿನ್ನ ಬಿಡಲಾರೆ ಗಿಡಲಾರೆ ಅಂತ್ಯ. ಇವಾಗ ನೋಡಿದ್ರೆ ಊರಿಗೆ ಹೋಗಿ ಮಾಲೀಕ ಅಂತಿದ್ಯಾ. ಯಾವ ನ್ಯಾಯ ಪಾರು ಇದು? ನಾನ್ ಹೇಳಿದ್ನ? ಅಜ್ಜಿ ತಾನೇ ಹೇಳಿರೋದು. ಪಾರು ಪಾರು ಪಾರು, ಒಂದೇ ಊರ್ನಾಗೆ ಅಂಗಡಿ ಮನೆ ಎರಡು ಇದ್ರುವೆ ಬೆಳಿಗ್ಗೆ ಅಂಗಡಿಗೆ ಹೋಗಿ ರಾತ್ರಿ ಮನೆಗೆ ಬರ್ಬೇಕಾರೆ ಸಂಟ ಆಯ್ತದೆ. ಇಡೀ ದಿನ ನನ್ನ ಹೆಂಡ್ರನ್ನ ಬಿಟ್ಟಿರ್ಬೇಕಲ್ಲ ಅಂತ. ಆದ್ರೆ ಇವಾಗ ರಾತ್ರಿನೂ ಬಿಟ್ಟಿರ್ಬೇಕು. ನನ್ನ ಕೈಲಿ ಹಾಕಿಲ್ಲ. ಭಗವಂತನೇ, ಏನಪ್ಪ ಮಾಡ್ಲಿ ನಾನು? ಮಾವ, ನೀನ್ ಹಿಂಗೆಲ್ಲ ಆಟ ಮಾಡಿದ್ರೆ ನಂಗೂ ಬೇಜಾರಾಗುತ್ತಪ್ಪ. ಬೇಜಾರಾಗಬೇಡ ಪಾರು, ಸೋಮ್ಕೆ ಬೂಸಿ ಬಿಟ್ಟೆ ನೀನು ಬಿಟ್ಟಿರಕ್ಕೆ ಹಾಕಿಲ್ಲ ಅಂತ. ನಾನು ಎಂತೆಂತನ್ನೆಲ್ಲ ನೋಡ್ದವನು. ಎಡಗೈನಾಗೆ ಚಂದ್ರನೇ ತಿರುವಾಕಿ, ಬಲಗೈಲಿ ಸೂರ್ಯನೇ ಎತ್ಬಿಡ್ತೀನಿ. ಅಂಥದ್ರಾಗೆ ನಿನ್ ಬಿಟ್ಟಿರಕ್ಕೆ ಹಾಕಿಲ್ಲ. ಆರಾಮಾಗಿರ್ತೀನಿ. ಅದು ಮದುವೆ ಮನೇಲಿ ಓಡಾಡಿ ಓಡಾಡಿ ಸುಸ್ತಾಗಿ ನನ್ನ ಗಂಟ್ಲೆ ಹೋಗ್ಬಿಟ್ಟೈತೆ, ಕರ 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 ಅಂತೈತೆ. ಈ ಹೋಗ್ಬಿಟ್ಟು ಖಡತ್ತಾಗಿ ನಿದ್ದೆ ಮಾಡ್ತೀನಿ, ಆರಾಮಾಗಿರ್ತೀನಿ. ಹೆಂಗೆ? ನನ್ನ ಬಿಟ್ಟಿರಕ್ ಆಗತ್ತಾ ನಿನ್ಗೆ? ಸರಿ ಬಿಡು, ನೀನೇ ಬಿಟ್ಟಿರ್ತೀಯ ಅಂದ್ಮೇಲೆ ನಾನು ಆರಾಮಾಗಿ ನಿದ್ದೆ ಮಾಡ್ತೀನಿ. ಹಂಗಾರ ಸರಿ, ನೀನ್ ನಿನ್ ಪಾಡಿಗೆ ಆರಾಮಾಗಿರೋ, ನಾನು ನನ್ನ ಪಾಡಿಗೆ ಆರಾಮಾಗಿರ್ತೀನಿ. ನನ್ನ ಬಿಟ್ಟಿರ್ತೀನಿ ಅಂತೀಯ ನೀನು? ಇಷ್ಟು ಕೊಬ್ಬರಿ ಬೇಡ ನಿನ್ಗೆ. ನನಗೆ ಬರ್ತಿರೋ ಕೋಪಕ್ಕೆ ಮೊಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಟೂ ಟೂ ಟೂ. ಕೋಪ ಮಾಡ್ಕೊಂಡ್ಬಿಡ್ತಿದ್ದೋ ಕೋಪ. ಸುಮ್ಕೆ ಬೂಸಿ ಬಿಟ್ಟೆ ಪಾರು. ತಮಾಷೆ ಮಾಡಿದೆ, ನೀನು ಬಿಟ್ಟಿರಕ್ಕೆ ಹಾಕಿಲ್ಲ ನಂಗೆ. ಏನ್ ಪಾರು, ಯಾವಾಗಲೂ ಇನ್ನೊಂದು ಪಲ್ಯ ಇರ್ತೀನಿ ಗೊತ್ತಾಯ್ತಾ? ಹಂಗಂತ ಇದು ಶಾಸ್ತ್ರ ಅಲ್ವಾ, ಅದಕ್ಕೆ ನಿದ್ದೆಲ್ಲ ಬಿಡ್ಬೇಡ. ಸಂದಾಕ್ ಮಲಿಕ ಬೆಳಿಗ್ಗೆ ಪಿರ್ನೆ ಬಂದು ಕರ್ಕೊಂಡು ಹೋಗ್ಬಿಡ್ತೀನಿ, ಸರಿನಾ? ಸರಿ ಆಯ್ತು, ಬಾ ಒಳಗೆಲ್ಲರಿಗೂ ಹೇಳ್ಬಿಟ್ಟು ಹೊರಡುವಂತೆ. ಸರಿ ನಡಿ. ಆಟ ಶುರು ಮಾಡೋಣವಾ? ಒಂದ್ ನಿಮಿಷ. ಆಟ ಶುರು ಆಗೋಕ್ಕೂ ಮುಂಚೆ ಅಕ್ಕೆ ಹತ್ರ ನನ್ನೊಂದು ರಿಕ್ವೆಸ್ಟ್ ಇದೆ. ನನ್ನ ಹತ್ರ ಏನ್ ರಿಕ್ವೆಸ್ಟ್ ಆತ್ನ? ಪಾರು, ಅದನ್ನ ನಾನು ಹೇಳ್ತೀನಿ. ರತ್ನವ, ಏನ ಮಾಡ್ತಾ ಇದೀರಾ? ಪಾರು ಹೇಳ್ತಿದ್ಲು, ಚಿಕ್ಕ ವಯಸ್ಸಿಂದ ನಾನು ಅವಳು ನಿಂಗೆ ರಾಖಿನೇ ಕಟ್ಟಿಲ್ಲ ಅಂತ. ಮನೇಲಿ ಅಣ್ಣ ಆದವನಿದ್ದಾಗ ತಂಗಿ ರಾಖಿ ಕಟ್ಟಿಲ್ಲ ಅಂದ್ರೆ ರಕ್ಷಾ ಬಂಧನ ಅನ್ನೋದೇ ಪೂರ್ತಿ ಆಗಿಲ್ಲ ಅಲ್ವರ? ಅದಕ್ಕೆ ಇವತ್ತು ಪಾರು ಅವ್ರ ಅಣ್ಣ ಪರ್ಸುಗೆ ರಾಖಿ ಕಟ್ತಾಳೆ. ರತ್ನ ಬಾ ತಕ್ಕ. ಪರ್ಸು, ಯಾಕಲ್ಲ ಕಣ್ಣಾಗ ನೀರು? ಪರ್ಸು, ನಿನ್ ಕಣ್ಣಾಗ ನೀರ್ ಬಂದ್ರೆ ನನ್ ಕಣ್ಣಾಗ ಬೆವ್ರು ಬರ್ತದೆ ಕಲ. ಲೇ, ಅದು ಬೆವರಲ್ಲ ಕಲ, ರಕ್ತ ರಕ್ತ. ರಕ್ತ ಬಂದು ಬಂದು ಆಮ್ಯಾಗ ನಾವು ಸತ್ತೋಗ್ಬಿಟ್ರೆ ಪಾರು ನಗ್ತಾವಳೆ. ನಾ ತಮಾಷೆ ಮಾಡ್ಕೊಂಡಿದ್ರೆ ಅವಳಿಗೆ ಇಷ್ಟ ಅನಿಸ್ತದೆ. ಆದರ್ಶ ಅಣ್ಣ ಹೇಗಿರ್ಬೇಕು ಅಂತ ನನ್ನ ಗಂಡ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ.
ತಂಗೀರ್ ಹೇಗಿರ್ಬೇಕು ಅಂತ ನನ್ನ ನಾದ್ನೀರ್ ತೋರಿಸ್ಕೊಟ್ಟಿದ್ದಾರೆ. ಅಣ್ಣ, ನಿನಗೆ ಒಳ್ಳೆ ಬುದ್ಧಿ ಬಂದಿರೋ ವಿಷಯ ಕೇಳ್ಪಟ್ಟೆ. ತುಂಬ ಖುಷಿ ಆಯಿತು. ಆದಷ್ಟು ಬೇಗ ಅದು ನಿಜ ಆಗಲಿ. ಆಗ ನಿನ್ನ ಮೇಲಿರೋ ಪ್ರೀತಿ ನನಗೆ 100 ಪಟ್ಟು ಜಾಸ್ತಿ ಆಗುತ್ತೆ. ಒಳ್ಳೆಯವ್ರ ಸಹವಾಸ ಮಾಡಿದ್ರೆ ಒಳ್ಳೆ ಬುದ್ಧಿನೇ ಕಲಿತೀವಿ ಅಂತ ಅಮ್ಮ ಹೇಳ್ತಿರ್ತಾಳೆ. ನೀವೆಲ್ಲ ನನ್ನ ಜೊತೆ ಇರುವಾಗ ಇನ್ಯಾಕೆ ಹಿಂಗೆ ಇರ್ತೀನಿ. ಇದಪ್ಪ ಮಾತು ಅಂದ್ರೆ. ಸರಿ ಸರಿ, ಈಗ ಆಟ ಶುರು ಹಚ್ಕೊಳ್ವಾ. ಬನ್ನಿ ಬನ್ನಿ ರಾಣಿ, ಬರವ ಬಾಬಾ, ಕೂತ್ಕ. ಅದೇ ಬನ್ನಿ, ಕೂರ್ಸಿ ಕೂರ್ಸಿ, ಕೂತ್ಕೊಳ್ಳವ. ಪಾರು, ಇನ್ನೊಂದ್ ರಾಖಿ ಉಳ್ದೈತೆ. ನಮ್ ಸೋಮೇಗೌಡ್ರು ಬೇರೆ ಇಲ್ಲೇ ಅವ್ರೆ, ಕಟ್ಬಿಡು. ನಾನು ರಾಖಿ ಎಲ್ಲ ಕಟ್ಸ್ಕೊಳಕಿಲ್ಲ, ನಂಗೆ ಹಾಕಿಲ್ಲ. ಒಂಚೂರು ಅರ್ಜೆಂಟ್ ಅದೇ, ಬರ್ತೀನಿ. ಅದ್ ಬಿಡಿ, ಸರಿ ಶುರು ಮಾಡಮ್ಮ. ಉಂಗ್ರ ಎಲ್ಲ ಐತೆ? 3, 2, 1, go! ತಮ್ಮೋಡು 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 ತಮ್ಮೋಡು. ನಂಗೆ ಸಿಕ್ತು, ತಗೋ. ಅಯ್ಯೋ, ಕೊಡ್ಬಾರ್ದು. ಯಾರ್ ಮೊದ್ಲು ಉಂಗ್ರ ಹುಡುಕ್ತಾರೆ ಅನ್ನೋದೇ ಆಟ. ಯಾಕೆ ಗೌಡ್ರೆ, ನಿಮ್ಗೆ ಈ ಆಟ ಆಡಕ್ ಗೊತ್ತಿಲ್ವಾ? ಇಟ್ನಲ್ಲಪ್ಪ ಬತ್ತಿನ, ತಗಲಕ್ಕಂಡ್ವಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣ.